ಕೈ ಫಸ್ಟ್ ಇದೇನಿರ್ತೈತಲ್ರಿ ಕಾಕ್ ಬಂದ್ ಮಾಡ್ಕೋಬೇಕಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಂದು ಮಾರ್ನಿಂಗ್ ರೂಟೀನ್ ತೋರಿಸ್ಬೇಕಂತ ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಂದು ರಜೆ ಇದ್ದಾಗ ನಾ ವರ್ಕಿಗೆ ಹೋಗ್ಲಾರ್ದಾಗ ಈ ಥರ ನಂದು ರೂಟೀನ್ ಇರ್ತೈತಿ. ಅದನ್ನು ನಿಮ್ಗೆ ತೋರಿಸೋಣ ಅಂತಂದು ಈಗ ನಾ ಜಸ್ಟ್ ಎದ್ದೀನಿ. ನನಗೆ ಈ ಅಲಾರಾಮ್ ಇಟ್ಕೊಂಡೆಲ್ಲ ಹೇಳೋದು ನಂಗೆ ಇಷ್ಟ ಆಗೋದಿಲ್ರಿಪ್ಪ. ರಜೆ ಇದ್ದಾಗ ಆರಾಮಾಗಿ ನನಗೆ ಎಚ್ಚರ ಆದಾಗನೇ ಹೇಳ್ಬೇಕಂತ. ಈಗ 8 ಗಂಟೆ ಆಗೈತಿ. ಡೈಲಿ ನಾನು 5:30ಗೆ ಹೇಳ್ತೀನಿ. ಬಟ್ ಈಗ ರಜೆ ಇದ್ದಾಗ ಸ್ವಲ್ಪ ಲೇಟಾಗಿ ಹೇಳ್ತೀನಿ, ಆರಾಮಾಗಿ ನಿದ್ದೆ ಆಗ್ಬೇಕಂತಂದು. ಯಾವಾಗ ನನಗೆ ಹೇಳ್ಬೇಕು ಅನ್ನಿಸುತ್ತೆ ಅವಾಗ ಎದ್ಬಿಡ್ತೇನೆ ನಾನು. ಮತ್ತು ಎಷ್ಟರ ಶಕ್ತಿ ಇರಲಿಲ್ಲಪ್ಪ, ನನಗೆ ಇಷ್ಟಾದರೂ ಸ್ಲೋ ಫ್ಯಾನ್ ಬೇಕಾ ಅನ್ನಿಸ್ತೈತಿ. ಆಮೇಲೆ ಹೇರ್ ಎಕ್ಸಸರೀಸ್ ಈ ಥರ ತೆಗೆದಿಟ್ಟು ಮಕ್ಕೊಂಡ್ಬಿಡ್ತೀನಿ. ಇದೇನಂತಂದ್ರೆ ರಾತ್ರಿ ಕಣ್ಣಿಗೆ ಇಟ್ಕೊಂಡು ಮಕ್ಕೊಂಡಿರ್ತೀನಿ. ನಾನು ಕಂಪ್ಯೂಟರ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಕಣ್ಣು ಆಗಿರ್ತಾವಲ್ಲ, ಅದಕ್ಕೆ ಈ ಥರ ನೀರೊಳಗೆದ್ದು ಕಣ್ಣಿಗೆ ಇಟ್ಕೊಂಡಿರ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ಡೇ. ಹಿಂಗಿರ್ತೈತಂತ ನಿಮ್ಮ ಜೊತೆಗೆ ಇವತ್ತು ಸ್ಟಾರ್ಟ್ ಮಾಡೀನಿ. ಸೊ ಬರ್ರಿ. ಆಮೇಲೆ ಈಗ ಸ್ವಲ್ಪ ಶೆಕೆ ಥರ ಐತಲ್ಲ, ಅದಕ್ಕೆ ನನಗೆ ಈ ಥರ ಸೀರೆ ಒಳಗೆ ಸ್ಟಿಚ್ ಮಾಡಿರ್ತಾರಲ್ರಿ, ಈ ಥರ ತಂಪು ಅನಿಸ್ತೈತಿ ಇದು ಒಳಗೆ. ಅದಾದಮೇಲೆ ಈ ಥರ ಇಟ್ಕೊಂಡಿರ್ತೇನೆ ನಾನು. ಓಕೆ, ಲೆಟ್ಸ್ ಗೋ. ಫಸ್ಟ್ ಏನೇನಂದ್ರೆ ಮೊಬೈಲ್ ಚಾರ್ಜ್ ಇಡೋದು. ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡೇನಲ್ಲ, ಅದಕ್ಕೆ ಈ ಮೊಬೈಲ್ ಚಾರ್ಜ್ ಈಗೇನು ಇಡಂಗಿಲ್ಲ. ಸೊ ಲೈಟ್ಸ್ ಆನ್, ಹೊರಗಿನ ಲೈಟ್ ಬಂದ್ ಮಾಡ್ತೀನಿ. ಫಸ್ಟ್ ಕೆಲಸ ಚಾರ್ಜ್ ಇಡೋದು, ನೆಕ್ಸ್ಟ್ ಹಾಸಿಗೆ ತೆಗೆಯೋದು. ಗುಲಾಬಿ ಗಿಡ ತೋರಿಸ್ತೀನಿ ಎಂತ ಬಂದೈತಿ. ಆ್ಯಂಡ್ ಅದ್ರೊಳಗೆ ಆಗಿದ್ದ ಫೋಟೋಸ್ ವಿಡಿಯೋಸ್ ಅದ್ರೊಳಗೆ ಹಾಕ್ತೀನಿ ನಿಮಗೆ. ಸೈಡ್ ಎಷ್ಟು ಚಂದ ಹೂವಾಗ್ಯಾವ್ರಿ ಅವು, ಅದು ನೋಡಿದ್ರೆ ಎಷ್ಟು ಮಸ್ತ್ ಅನಿಸ್ತೈತಿ. ಓಕೆ, ಸ್ಟಾರ್ಟ್ ದ ಮಾರ್ನಿಂಗ್. ಇಲ್ಲಿ ನೋಡ್ರಿ, ನಿನ್ನೆ ನಾನು ಚಾರ್ಜ್ ಹಾಕಿ ಮಕ್ಕೊಂಬಿಟ್ಟೇನೆ ರಾತ್ರಿ. ನಂಗೆ ನೆನಪೇ ಇಲ್ಲ, ಫುಲ್ 100% ಆಗ್ಬಿಟ್ಟೈತ್ರಿ ಚಾರ್ಜ್. ಅದು ಆ್ಯಕ್ಚುಲಿ ಹಂಗಿಟ್ಟು ಮಕ್ಕೋಬಾರ್ದು. ನಾನು ಮತ್ತೆ ಎದ್ದು ಬಂದ್ ಮಾಡಿ ಅನ್ಕೊಂಡೆ, ಮರ್ತಾ ಬಿಟ್ಟೆ. ನಾನು ಬೆಳಗ್ಗೆ ಎದ್ದು ನೋಡತ್ತೀನಿ 100% ಆಗೈತಿ. ಇದೆಲ್ಲ ಆದಮೇಲೆ ಫಸ್ಟ್ ನಂದು ಕೆಲಸ ಬಂದುಬಿಟ್ಟು ನೀರು ಬಿಸಿ ಮಾಡ್ಕೊಳ್ಳೋದು. ಈಗ ನೋಡಿರಿ, ಸಿಲಿಂಡ್ರದ್ದು ಎಲ್ಲ ಕಡೆ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಬಟ್ ನಾವು ಸಿಲಿಂಡ್ರ್ ಆರ್ಡ್ರ್ ಮಾಡಿದಾಗ ನಮಗೆ ಬಂತ್ರಪ್ಪ ಅದು. ಒಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಬೆಳಗ್ಗೆ ಬಿಸಿ ನೀರು ಕುಡೀರಿ ನೀವು. ಭಾಳ ಬಿಸಿ ಆಗಿಬಿಡ್ತದೆ, ಸ್ವಲ್ಪ ತಣ್ಣಗಾಗುಂಟ ಸ್ವಲ್ಪ ವೇಟ್ ಮಾಡ್ತೀನಿ. ನೀರೊಂದು ಖಾಲಿ ಆಗಿಬಿಟ್ಟೈತೆ, ಅದು ಸ್ವಲ್ಪ ಅದಾವ, ಅದಕ್ಕೆ ಹೋಗಿ ತರಬೇಕು. ಇಷ್ಟು ಒಂದು ಕ್ಯಾನ್ಗೆ 20 ಲೀಟ್ರ್ ಕ್ಯಾನ್ಗೆ 10 ರೂಪೀಸ್. ಕಾಯಿನ್ ಎಲ್ಲ ಹಾಕ್ಬೋದು, ಇಲ್ಲಾಂದ್ರೆ ಫೋನ್ಪೇ ಎಲ್ಲ ಮಾಡ್ಬೋದು. ಅದು ಫುಲ್ಲ ನೋಡ್ರಿ ಎಷ್ಟು
ಎಷ್ಟಿದ್ವು ಈಗ ಎಲ್ಲ ಉದುರಿ ಈ ಥರ ಆಗ್ಯಾವ. ಬಟ್ ಇದಕ್ಕೆ ಒಂದು ಸೊಲ್ಯೂಷನ್ ತೆಗ್ದೇನೆ ನಾನು. ಹೇರ್ ಆಯಿಲ್ ಮಾಡ್ಕೊಂಡು ಹಚ್ಕೊಳತ್ತೀನಿ. ಅದಂತೂ ಭಾಳ ಎಫೆಕ್ಟ್ ಐತಿ. ಈಗ ಕೂದಲ ಉದ್ರುದ ನಿಂತ್ಬಿಟ್ಟವ್ರಿಪ್ಪ. ಅದಕ್ಕೆ ನೆಕ್ಸ್ಟಿಗೆ ನಾನು ರೆಡಿ ಮಾಡುವಾಗ ನಿಮ್ಗೆ ಒಂದು ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ ಏನೇನು ಹಾಕಿ ಮಾಡೀನಿ ಅಂಥೇಳಿ. ಸೊ ಅದನ್ನು ಹೇಳ್ತೀನಿ, ನೀವು ಯೂಸ್ ಮಾಡಿರಿ, ನಿಮಗೂ ಯೂಸ್ ಆಗ್ಬೋದು. ಇನ್ ಕೇಸ್ ನಿಮಗೂ ಏನಾರ ಕೂದಲ ಉದ್ರಾತಿದ್ರೆ ನಿಲ್ಬೋದು, ಹೆಲ್ಪ್ನೂ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಆಗಿ ಬರ್ಲಾರ್ದೇನೆ ಇರ್ಬೋದು. ಅದಕ್ಕೆ ಸ್ಟಾರ್ಟಿಂಗೇ ಸ್ವಲ್ಪ ಮಾಡ್ಕೊರಿ. ಅದಕ್ಕೆ ನಾವು ಫಸ್ಟ್ 1 ಕಿಲೋ ಅಷ್ಟು ಮಾಡ್ಕೊಂಡಿದ್ವಿ. ಬಟ್ ಈಗ ಸ್ವಲ್ಪ ಜಾಸ್ತಿ ಅರ್ಧ ಕಿಲೋ ತಂದೇವಿ. ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ ನಾನು. ಅದ ಮಾಡ್ಕೋಬೇಕ್ರಿಪ್ಪ. ಅದು ಎಲ್ಲ ಸಿಕ್ಕಾವ. ಬಟ್ ನಮ್ಮ ಮನೆ ಕಡೆ ಅದು ದಾಸವಾಳ, ಕೆಂಪು ದಾಸವಾಳ ಅಂತಾರಲ್ರಿ, ಅದು ಸಿಗಾತಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಕಡೆ ಹುಡುಕ್ಬೇಕ್ರಿ. ಅದು ನಾನು ಸಿಕ್ಕಿ ಬಿಡಿಸ್ಕೊಂಡಾದ್ಮೇಲೆ ಇಲ್ಲಿ ನೋಡ್ರಿ ಹೇರ್ಸ್ ಇಷ್ಟ ಬಂದವ. ಇಲ್ಲ ಭಾಳ ಉದ್ರಾತಿತ್ತು ನಾನು. ಮತ್ತು ಇನ್ನೊಂದು ಈ ಥರ ಕೋಮ್ ಸ್ವಲ್ಪ ಸಿಕ್ಕಿ ಬಿಡಿಸ್ಕೊಂಡಾದ್ಮೇಲೆ ಈ ಥರ ಕೋಮಿಂದ ಸ್ವಲ್ಪ ಹಚ್ಕೋತೀನಿ. ಯಾಕಂದ್ರೆ ತಲೆಗೆ ಇಲ್ಲಿದ ಸ್ವಲ್ಪ ಎಕ್ಸಸೈಸ್ ಮಸಾಜ್ ಆಗ್ತದಂತ್ರಿ. ಅದಕ್ಕೆ ಇದರಿಂದ ಬಾಚ್ಕೊಂಡ್ರೆ ಚಲೋ ಅಂತ. ಅದಕ್ಕೆ ನಾನು ಸ್ವಲ್ಪ ಸಿಕ್ಕಿ ಬಿಡಿಸ್ಕೊಂಡಾದ್ಮೇಲೆ ಇದರಿಂದ ಬಾಚ್ಕೊತೀನಿ. ಸೊ ಗೈಸ್, ಫೈನಲಿ ಜಡಿ ಹಾಕ್ಕೊಂಡೆ. ಆ್ಯಕ್ಚುಲಿ ನಾ ಮನೆಯೊಳಗಿದ್ದಾಗ ಜಡಿ ಗಿಡಿ ಹಾಕ್ಕೊಳಂಗಿಲ್ಲ. ಅದು ನೀವು ಲಾಸ್ಟ್ ವ್ಲಾಗ್ ಒಳಗೆ ನೋಡಿರ್ಬೋದು. ಆ ಥರ ಸುತ್ಕೊಂಡು ಹಾಕ್ಕೊಂಡ್ಬಿಡ್ತೇನೆ ನಾನು. ಓಕೆ, ಈಗ ನೀರು ಕುಡಿಯುವ ಸಮಯ. ನೋಡ್ರಿ, ಇದನ್ನು ನಾನು ಮಾಡಿದ್ದೆ. ಬಟ್ ಅದು ಸ್ವಲ್ಪ ಸೈಡ್ ಕಟ್ಟಾಗೈತಿ. ಇನ್ನೊಂದು ಮಾಡ್ತೀನಿ, ನಿಮ್ಮ ವ್ಲಾಗ್ ಒಳಗೆ ತೋರಿಸ್ತೀನಿ ಮಾಡಿದಾಗ. ಈಗ ನೀರು ಕುಡಿತೀನಿ. ಸ್ವಲ್ಪ ತಣ್ಣಗಾಗವ. ಈಗ ಕುಡೀರಿ. ನಿಂತು ಕುಡಿಯೋಕ್ಕಿಂತ ಕುಂತು ಕುಡಿದ್ರೆ ಇಟ್ಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್, ಅವರ್ ಬಾಡಿ. ಗೈಸ್, ಈಗ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ ನಿಮಗೆ. ಗಾಯ್ಸ್, ಈಗ ನಾನು ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಈ ವಿಡಿಯೋ ಸಂಬಂಧ ಈ ಥರ ಇಟ್ಕೊಂಡೇನಂತ ಅಲ್ಲ. ನಾನು ಯಾವಾಗಿದ್ರೂ ಒಗ್ಗರಣೆ ಕೊಡುವಾಗ ಪಟ ಸಿಗೋದೇ ಇಲ್ಲ. ಆಲ್ರೆಡಿ ಎಣ್ಣೆ ಕಾದ್ಬಿಟ್ಟಿರ್ತೈತಿ. ಈ ಸೈಡ್ ನಾವು ಹುಡ್ಕೊಂಡು ಕುಂದ್ರೋಕ್ಕಿಂತ ಹಿಂಗೆ ಏನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಅಷ್ಟು ಹಾಕ್ಕೊಂಡೀನಿ, ಯಾಕಂದ್ರೆ ಜಾಸ್ತಿ ಹುಳಿ ಆಗ್ತದೆ ಅಂತೇಳಿ. ಒಗ್ಗರಣೆ ಕೊಡುವ. ಗೈಸ್, ರೆಡಿ ಆಯ್ತು ಅವಲಕ್ಕಿ ಮತ್ತು ಆಮ್ಲೆಟ್ ಹಾಕ್ಕೊಂಡೇನಿ. ಸೊ ಆಲ್ಮೋಸ್ಟ್ ನಾನು ಬಾಯ್ಲ್ಡ್ ಎಗ್ ತಿನ್ನೋಕೆ ಇಷ್ಟಪಡ್ತೀನಿ. ಬಟ್ ಲೇಟ್ ಆಗೈತಿ, ಅದಕ್ಕೆ ಆಮ್ಲೆಟ್ ಹಾಕ್ಕೊಂಬಿಟ್ಟೆ. ಇದೆಲ್ಲ ಕೆಲಸ ಮುಗಿಸಿದೆ, ಕಸ ಹೊಡೆದೆ, ಒರೆಸಿದೆ, ಎಲ್ಲ ಮಾಡಿದೆ. ಈಗ ಸ್ವಲ್ಪ ಚಹಾ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಸಿಲಿಂಡ್ರ್ ಮುಗಿದ್ಬಿಡ್ತು. ಬಟ್ ಒಂದು ಏನಂದ್ರೆ ಸಿಲಿಂಡ್ರ್ ನಮ್ಮ ಕಡೆ ಐತಿ. ಯಾಕಂದ್ರೆ ನಾವು ಆರ್ಡ್ರ್ ಮಾಡಿದ್ವಲ್ಲ, ಬಂದಿದ್ದದ. ಅದು ಹೆಂಗೆ ಫಿಟ್ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇದೇನಿರ್ತೈತಲ್ರಿ, ಕಾಕ್ ಬಂದ್ ಮಾಡ್ಕೋಬೇಕಿದೆ. ಅದಾದಮೇಲೆ ಹಿಂಗೆ ಇದು ಕೆಳಗೆ ಇರ್ತೈತಪ್ಪ, ಹಿಂಗೆ ಒತ್ತಬೇಕಿದೆ.
ಹಿಂಗೆ ಬಂದ್ಬಿಡ್ತೈತಿ. ಇದು ಒತ್ತಿದ್ರೆ ಬಂದ್ಬಿಡ್ತೈತಿ. ಸೊ ತೆಗೆದು ಸೈಡ್ ಮಾಡಿ ಇದು ಹೊಸದು. ತೆಗೆದು ತೆಗೆದು ಬೇಸಿಕ್ಲಿ ತೆಗೆದು ಕೊಟ್ಟಿರ್ತಾರಲ್ಲ, ಹಾಂ ಬರತ್ತಿದ್ದ ಕೈ ತಪ್ಪದು ಬರ್ತೈತಿ. ಗೈಸ್ ನಾನು ಸಿಲಿಂಡ್ರ್ ಹಚ್ಚೇನಿ, ಆದ್ರೆ ಹಿಂಗೆ ಕ್ಯಾಪ್ ಓಪನ್ ಇರೋದು ತೊಗೊಂಡು ಹಚ್ಚಿದ್ದೆ. ಈಗ ಯೂಟ್ಯೂಬ್ನಾಗ ಸರ್ಚ್ ಮಾಡಿದೆ ನಾನು ಆ್ಯಕ್ಚುಲಿ ಹೆಂಗೆ ತೆಗೋದಂತ ಹೇಳ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ. ಹೆಂಗಂದರೆ ಇಲ್ಲೊಂದು ಇದು ಇರ್ತೈತೆ ನೋಡ್ರಿ, ಇದು ಇಲ್ಲೊಂದು ಈ ಥರ ಕೊಟ್ಟಿರ್ತಾರಲ್ಲ, ಇದನ್ನು ಈ ಥರ ಜಗ್ಗಿ ಎಷ್ಟು ಫಿಟ್ ಐತ್ರಿ ಅದು. ಫಸ್ಟ್ ಈ ಥರ ತೆಗೆದ್ಮೇಲೆ ಸ್ಮೆಲ್ ಏನ್ರಿ ಬರತೈತೆ ನೋಡ್ಬೇಕು. ಇದನ್ನು ನಾವು ಚೆಕ್ ಮಾಡಿ ತೊಗೊಂಡಿದ್ವಲ್ಲ, ಸೊ ಸ್ಮೆಲ್ಗಿಲ್ಲ ಏನಿಲ್ಲ. ಸೊ ಇದು ಹೆಂಗೆ ಫಿಟ್ ಮಾಡೋದು ಅಂದರೆ ಇದು ಇರ್ತೈತಲ್ರಿ, ಇದನ್ನು ಹಿಂಗಿಟ್ಟು ಒಂದು ಕೈಲೇ ಮಾಡೋಕ್ಕಾಗಲ್ಲ. ತಡ್ರಿ ಹಿಂಗೆ ತೋರಿಸ್ತೀನಿ. ಹಿಂಗೆ ನೋಡಿರಿ, ಹಿಂಗೆ ಜಗ್ಗಿ ಹಿಂಗೆ ಬಿಟ್ಟಾಗ ಕಟ್ ಅನ್ಬೇಕದ. ಬೇಕಾದ್ರೆ ಕನ್ಫರ್ಮೇಷನ್ ಮಾಡ್ಕೋಬೋದು, ಹಿಂಗೆ ಎತ್ತಿ ಬರೋಂಗಿಲ್ಲ. ಕರೆಕ್ಟಾಗಿ ಕುಂತಿದ್ರಷ್ಟೇ ಇದು ಲಾಕ್ ಈ ಥರ ಆಗುತ್ತಾ. ಈಗ ಕರೆಕ್ಟಾಗಿ ಕುಂದಿಸಿದೆ ನಾನು ಹಿಂಗೆ. ಓಕೆ, ಏನು ಸ್ಮೆಲ್ ಬರತೈತನ ನೋಡ್ಬೇಕ್ರಿ, ಇಲ್ಲಾಂದ್ರೆ ಬರತ್ತಿದ್ರೆ ಅದು ಲೀಕ್ ಆಗೈತೆ ಅಂತ ಅರ್ಥ. ಈಗ ಇದೆಲ್ಲ ಕರೆಕ್ಟ್ ಐತದೆ ನಮ್ದು. ಈಗ ಈ ಸಿಲಿಂಡ್ರ್ ಏನು ಮಾಡ್ತೀನಿ ಅಂದರೆ ಇದನ್ನು ಬಿಟ್ಬಿಡ್ತೀನಿ. ಇದು ಆ್ಯಕ್ಚುಲಿ ಅಲ್ಲಿ ಒಳಗೆ ಇಡ್ತೀವಲ್ಲ, ಸ್ವಲ್ಪ ಇದಾಗೈತ್ರಿ, ಅದು ಗಲೀಜಾಗೈತಿ. ಆಮೇಲೆ ಒರೆಸ್ಕೊತೀನಿ. ಈಗ ಸದ್ಯಕ್ಕೆ ಇಡ್ತೀನಿ. ಈಗ ಈ ಥರ ತೊಗೊಂಡ್ಬಿಟ್ಟಿರ್ತಾ ಇದೆ ವೀಲ್, ಇಲ್ಲ ಅಂದರೆ ಇರ್ತಿದ್ವಲ್ಲ. ಸೊ ಇಲ್ಲೂ ನೋಡಿರಿ ಇನ್ನೂ ಮಾರ್ಕ್ಸ್ ಅದಾವ, ಆದ್ರೂ ಸ್ವಲ್ಪ ಹೋಗ್ಯಾವ, ಇಲ್ಲಾಂದ್ರೆ ಭಾಳ ಬ್ಲ್ಯಾಕ್ ಆಗಿಬಿಟ್ಟಿರ್ತದೆ. ಸೊ ಇದ್ರ ಮೇಲೆ ಇಡ್ತೇನೆ ಇದನ್ನು. ಸೆಕೆಂಡ್ಸ್ ವೆಯ್ಟ್ ಮಾಡಿರಿ. ಆಮೇಲೆ ಅದರಿಂದ ಏನು ಸೌಂಡ್ ಬರತೈತೆ ಅಥವಾ ಏನಾದರೂ ಸ್ಮೆಲ್ ಬರತ್ತೇನೆ ಅಂತ ನೋಡ್ಕೋಬೇಕು. ಅದಾದಮೇಲೆ ಗ್ಯಾಸ್ ಆನ್ ಮಾಡುವ. ಓಕೆ, ಸಣ್ಣವರಿದ್ದಾಗ ನಾವಂತೂ ಗ್ಯಾಸ್ ಕಡೆ ಹೋಗ್ತಿದ್ದೇ ಇಲ್ರಿಪ್ಪ, ಅಷ್ಟೇ ಹೆದರ್ತಿದ್ವಿ. ಯಾಕಂದ್ರೆ ಅವಾಗೆಲ್ಲ ಅಷ್ಟೇ ಡೇಂಜರ್ ಅನ್ನೋದಿತ್ತಲ್ಲ ಅವಾಗ. ಬಟ್ ಸಿಲಿಂಡ್ರ್ ಸಿಗತ್ತಿಲ್ಲ ಈಗ. ಬಟ್ ನಾವು 2-3 ಮಂತ್ಸಿಗೆ ಒಂದ್ಸರಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಮೊನ್ನೆನೇ ಮಾಡಿದ್ವಿ, ಬಂತದು. ಹೋಟೆಲ್ಸ್ಗೆ ಅದು ಪ್ರೊವೈಡ್ ಮಾಡತ್ತಿಲ್ಲ ಈಗ, ಆದರೆ ನಮಗೆ ಬಂತು. ನೋಡಿರಿ ಸಿಲಿಂಡ್ರ್ ಎಷ್ಟು ಇಂಪಾರ್ಟೆಂಟ್ ಅಂಥೇಳಿ ಈಗ ಗೊತ್ತಾಗ್ತೈತಿ. ಬಟ್ ಕಟ್ಗೆ ಒಳಗೆ ಒಲೆ ಒಳಗೆ ಮಾಡ್ತೀನಿ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವೀಗ ಸ್ಟಾರ್ಟ್ ಮಾಡುವ. ನಮಸ್ಕಾರ ಮಾಡಿ ಗ್ಯಾಸ್ ಚಾಲು ಆಯಿತು. ಸ್ಟಾರ್ಟಿಂಗ್ ಗ್ಯಾಸ್ ಎಲ್ಲ ಇಂಟ್ರೊಡಕ್ಷನ್ ಆದಾಗ, ಗ್ಯಾಸ್ ಎಲ್ಲ ಬಂದಾಗ ಒಂಥರ ಹಬ್ಬ ಮಾಡ್ದಂಗೆ ಮಾಡಿದ್ರಂತೆ. ಅವಾಗೆಲ್ಲ ಹಬ್ಬ ಆಚರಿಸ್ತಿದ್ರಂತೆ. ಯಾಕಂದ್ರೆ ಒಂದು ಒಲೆ ಹಚ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ರೀ. ಅದನ್ನು ಇದನ್ನು ಮಾಡಿ ಕಾಲ್ ಮಾಡಿದ್ಮೇಲೆ ಒಲೆ ಹಚ್ಬೇಕಂತಂದ್ರೆ ಕಟ್ಟಿಗೆ ಹಚ್ಬೇಕು. ಅದಾದಮೇಲೆ ಒಂದೇ ಸರಿ ಮಾಡ್ಬೋದು. ಈ ಗ್ಯಾಸ್ ಅಂತಂದ್ರೆ ನಮ್ದು 2 ಐತೆ ಬಿಡ್ರಿ, 3 ಮಾಡ್ಬೋದು, 4 ಮಾಡ್ಬೋದು ಅಡುಗೆ. ಅದಕ್ಕೆ ಆಪ್ಷನ್ಸ್ ಭಾಳ ಆಗ್ತಾವೆ. ಆಮೇಲೆ ಟಿ ವಿ ಬಂದಾಗ ಆವಾಗ ಆಗೋವಂಥ ಖುಷಿ
ಅದು ಅವಾಗಿಂದ ಖುಷಿನೇ ಬೇರೆ ರೀ. ಈಗೆಲ್ಲ ಫೆಸಿಲಿಟಿ ಇದ್ರೂ ಮತ್ತು ಏನಾದರೂ ಬೇಕು, ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕಂತಲೇ ಆಸೆ ಇರ್ತೈತಿ ಮನುಷ್ಯಾಗ. ಇದು ನಮ್ದು ಸೂಜಿ ಮಲ್ಲಿಗೆ ಗಿಡ ನೋಡ್ರಿ. ಈಗ ಸ್ಟಾರ್ಟಿಂಗ್ ಆಗತ್ತವಲ್ಲ, ಭಾಳಷ್ಟು ಆಗತ್ತಿಲ್ಲ. ಬಟ್ ಎಷ್ಟು ಒಂದು 4-5 ಬಿಟ್ರೂ ಎಷ್ಟು ಸ್ಮೆಲ್ ಇರ್ತಾವ್ರಿ ಅಂತಂದ್ರೆ ಭಾಳ ಸ್ಮೆಲ್ ಇರ್ತಾವೆ. ಅದ್ರ ಸ್ಮೆಲ್ ತೊಗೊಂಡಿದ್ದು ಅದು ದೇವ್ರಿಗೆ ಏರಿಸ್ಬಾರ್ದು ಅಂತ ಅಂತಾರಲ್ಲ, ಅದಕ್ಕೆ ನಾನು ದೇವ್ರಿಗೆ ಏನ್ರ ಏರ್ಸೋದಂದ್ರೆ ನಾನು ಸ್ಮೆಲ್ ನೋಡಂಗಿಲ್ಲ ರೀ. ಈವನ್ ನಾವು ಹಾಕ್ಕೊಳ್ಳೋದು ಏನಾರ ಆತಂದ್ರೆ ಅಷ್ಟೇ ಸ್ಮೆಲ್ ನೋಡ್ತೀನಿ. ಆ್ಯಂಡ್ ನಾ ಈ ವ್ಲಾಗ್ ಮಾಡತ್ತಿರೋದು ಸಂಡೇ. ಸೊ ಅದಕ್ಕೆ ನಾನು ಸ್ಯಾಟರ್ಡೇನ ಈವ್ನಿಂಗ್ ಆಫೀಸಿಂದ ಬಂದಮೇಲೆ ಅರ್ಬಿ ಒಗೆದು ಹಾಕ್ಕೊಂಡು ಬಿಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಡೇ ಭಾಳ ಕೆಲಸ ಇರ್ತಾವಲ್ಲ. ಸೊ ಸುಟಿ ಐತೆ ಅಂಥೇಳಿ ಅದು ಇದು ಪ್ರೋಗ್ರಾಮ್ ಅಂತಂದು ಇಟ್ಕೊಂಡಿರ್ತೀವಿ. ಅದಕ್ಕೆ ಬೇಡ ಅಂತ ಹಿಂದಿನ ದಿನಾನ ನಾನು ಎಷ್ಟೋ ಟಯರ್ಡ್ ಆದರೂ ಅವಾಗ ನಾನು ಒಗೆದು ಇಟ್ಕೊಂಡು ಬಿಡ್ತೀನಿ. ಸೊ ನೆಕ್ಸ್ಟ್ ಡೇವರೆಗೂ ಅದು ಮಧ್ಯಾಹ್ನವರೆಗೂ ಒಣಗಿ ಬಿಡ್ತಾವ್ರಿ. ಇಷ್ಟು ಬಿಸಿಲು ಐತಂದ್ರೆ ಇಷ್ಟು ತಗೊಂಡು ಬರೋಷ್ಟರೊಳಗೆ ಸಾಕಾತ. ಇಷ್ಟು ಹೂ ಬಂದ ನೋಡ್ರಿ ನಮ್ಮ ಗಿಡದಾಗಿನೂ. ನಿಮ್ಗೆ ಹೇಳಿದ್ರೆ ಆಗತ್ತ ಅಂತಂದು ದೇವ್ರ ಮುಂದೆ ಬಿಡ್ತೀನಿ. ಭಾಳ ಇಲ್ಲವು ಫ್ರೆಂಡ್ಸ್. ನಾ ಈಗ ನೀರು ಖಾಲಿ ಆಗೈತಲ್ಲ, ಸೊ ಅದಕ್ಕೆ ನೀರು ತರಕ್ಕೆ ಹೊಂಟೀನಿ. ರೂಪಾಯಿ ಹಾಕಿ ನೀರು ತರುವ. ಈಗ ಹೋಗೋಕ್ಕಿಂತ ಮುಂಚೆ ಬಿಸಿಲು ಭಾಳ ಐತ್ರಿ. ಈಗ ಎಷ್ಟು 1 ಗಂಟೆ ಆಗೈತಿ. ಅದಕ್ಕೆ ನಾವೇನು ಮಾಡ್ತೀನಿ, ನಾನು ಹೋಗುವಾಗ ಏನು ಹಚ್ಕೊಂಡು ಹೋಗ್ತೀನಿ ಅಂದರೆ ಮಾಯ್ಶ್ಚರೈಸ್ ಮತ್ತು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೀನಿ. ಸನ್ಸ್ಕ್ರೀನ್, ಮಾಯ್ಶ್ಚರೈಸ್ ಅಷ್ಟೇ, ಮತ್ತು ಲಿಪ್ ಕೇರ್. ಗೈಸ್ ಇನ್ನೊಂದೇನೆಂದರೆ, ಈ ಬಾಟಲ್ ತುಂಬಿ ಮತ್ತು ಇವೆರಡು ಬಾಟಲ್ಸ್ ತುಂಬ 10 ರೂಪೀಸ್ಗೆ. ಚಲೋ ಅಲ್ಲ ಗೈಸ್? ಈಗ ನೀರು ತೊಗೊಂಬಂದೆ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಇದು ಅರ್ಬಿ ತೊಗೊಂಡು ಹೋಗೋದು ಇಟ್ಟಿಟ್ಟೇನಿ. ಇದನ್ನು ಮಡಚಿಡ್ಬೇಕು. ಮತ್ತು ಇನ್ನೊಂದು ನನ್ನ ಕೆಲಸ ಏನೈತಪ್ಪ ಅಂತಂದ್ರೆ, ನಾನು ಅಡುಗೆನೂ ಮಾಡ್ಬೇಕಾ. ಮನೆಗೆ ಗೆಸ್ಟ್ ಬರತ್ತಾರ. ಅದಕ್ಕೆ ಈಗ ನೆಕ್ಸ್ಟ್ ನಾನು ಇದನ್ನು ವ್ಲಾಗ್ ಕಂಟಿನ್ಯೂ ಮಾಡೋದು ದೊಡ್ಡದಾಗ್ತೈತಿ ಮತ್ತು ನಿಮಗೆ ನೋಡೋಕೆ ಬೋರಿಂಗ್ ಅನಿಸ್ತೈತಿ. ಅದಕ್ಕೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ಮತ್ತು ನೆಕ್ಸ್ಟ್ ನನ್ನ ಸುಟಿ ಇದ್ದಾಗ, ರಜೆ ಇದ್ದಾಗ ಅದ್ರ ಕಂಟಿನ್ಯೂಷನ್ ಮಾಡ್ತೀನಿ. ಇದಾಗಿತ್ತು ನಾನು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಏನು ಮಾಡ್ತೀನಿ. ಅಂಥ ಸ್ಪೆಷಲ್ ಏನಿಲ್ಲ. ಏನಂದರೆ ನಾನು ಏನು ಸೆಲೆಬ್ರಿಟಿ ಅಲ್ಲ, ಬಟ್ ಕಾಮನಾಗಿ ಹುಡುಗಿಯರ್ದು ಯಾವ ಥರ ರೂಟೀನ್ ಇರ್ತೈತೆ ಅಂತ ತೋರಿಸಿದೆ. ಎಷ್ಟು ಜನ ನನಗೆ ಕನೆಕ್ಟ್ ಮಾಡ್ಕೋಬೋದು. ಪ್ಲಸ್ ನಂದಿದ್ದು ಡಾಕ್ಯುಮೆಂಟ್ರಿ ವಿಡಿಯೋ ಆಗಿರೋದ್ರಿಂದ ನನಗೆ ಇದು ಮುಂದೆ ಕುಂತು ಯಾವಾಗಾರ ನೋಡ್ಬೋದು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾಯಿರಿ ನಮ್ಮ ಚಾನಲ್. ಬಾಯ್.